ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾವೆಲ್ಲ ಚಿಕ್ಕ ವಯಸ್ಸಿನಿಂದ ಏಲಿಯನ್ಸ್ ಬಗ್ಗೆ, ಹಾರುವ ತಟ್ಟೆಗಳ ಬಗ್ಗೆ ಸಿನಿಮಾಗಳಲ್ಲಿ ನೋಡಿಕೊಂಡು ಬಂದಿದ್ದೀವಿ. ಆದರೆ ಇವತ್ತು ನಾನು ಯಾಕೆ ಈ ವಿಷಯ ಮಾತಾಡ್ತಾ ಇದ್ದೀನಿ ಅಂದರೆ, ಜಗತ್ತಿನ ಪವರ್ಫುಲ್ ದೇಶ ಅಮೆರಿಕ ತನ್ನ ಹತ್ತಿರ ಇರೋ UFOಗಳ ರಹಸ್ಯ ಫೈಲ್ಗಳನ್ನು ರಿಲೀಸ್ ಮಾಡೋಕೆ ಶುರು ಮಾಡಿದೆ. ಈ ವಿಡಿಯೋದಲ್ಲಿ ಆ ಫೈಲ್ಗಳಲ್ಲಿ ಏನಿದೆ, ಸರ್ಕಾರ ಯಾಕೆ ಇದನ್ನು ಈಗ ಹೇಳ್ತಿದೆ ಅನ್ನೋದನ್ನು ತುಂಬ ಸಿಂಪಲ್ ಆಗಿ ವಿವರವಾಗಿ ಹೇಳ್ತೀನಿ. ವೆಲ್ಕಮ್ ಟು ಸಿಂಪ್ಲಿ ಎಕ್ಸ್ಪ್ಲೈನ್ ಕನ್ನಡ. ವೈಟ್ ಹೌಸ್ ನಿರ್ಧಾರ ಮತ್ತು UAP ಅಂದರೆ ಏನು? ಫ್ರೆಂಡ್ಸ್, ಮೊದಲನೇದಾಗಿ ಇತ್ತೀಚಿನ ಅಪ್ಡೇಟ್ ಏನಪ್ಪಾ ಅಂದರೆ, ಅಮೆರಿಕದ ವೈಟ್ ಹೌಸ್ ಮತ್ತು ನ್ಯಾಷನಲ್ ಇಂಟೆಲಿಜೆನ್ಸ್ ವಿಭಾಗ ಈ ವರ್ಷ ಅಂದರೆ 2026ರಲ್ಲಿ ಕೆಲವು ರಹಸ್ಯ ದಾಖಲೆಗಳನ್ನು ಬಿಡುಗಡೆ ಮಾಡ್ತಿದೆ. ಇವರು ಇದನ್ನ ಕೇವಲ UFO ಅಂತ ಕರೆಯಲ್ಲ, ಬದಲಾಗಿ UAP ಅಂದ್ರೆ ಅನ್ಐಡೆಂಟಿಫೈಡ್ ಅನಾಮಲಸ್ ಫಿನಾಮಿನಾ ಅಂತ ಕರೀತಾರೆ. ಅಂದ್ರೆ ಆಕಾಶದಲ್ಲಿ ನಮಗೆ ಅರ್ಥವಾಗದ ರೀತಿಯಲ್ಲಿ ಅಸಹಜವಾಗಿ ಕಾಣಿಸಿಕೊಳ್ಳುವ ವಸ್ತುಗಳು ಅಂತ ಇದರ ಅರ್ಥ. ಇದುವರೆಗೂ ಇವುಗಳನ್ನ ತುಂಬಾ ಸೀಕ್ರೆಟ್ ಆಗಿ ಇಡಲಾಗಿತ್ತು, ಆದ್ರೆ ಈಗ ಜನರಿಗೆ ಸತ್ಯ ಗೊತ್ತಾಗಲಿ ಅಂತ ಪಬ್ಲಿಷ್ ಮಾಡ್ತಿದ್ದಾರೆ. ನಿಮಗನಿಸ್ಬೋದು ಈ ಫೈಲ್ಗಳಲ್ಲಿ ಏನಿರ್ಬೋದು ಅಂತ. ಇದರಲ್ಲಿ ಮುಖ್ಯವಾಗಿ ಅಮೆರಿಕದ ಏರ್ ಫೋರ್ಸ್ ಪೈಲಟ್ಗಳು ಆಕಾಶದಲ್ಲಿ ಹಾರಾಡುವಾಗ ಕಂಡಿರೋ ವಿಚಿತ್ರ ಅನುಭವಗಳ ವರದಿಗಳಿವೆ. ಯಾವುದೇ ಇಂಜಿನ್ ಇಲ್ಲದೆ, ಯಾವುದೇ ರೆಕ್ಕೆಗಳಿಲ್ಲದೆ ಅತಿ ವೇಗವಾಗಿ ಹಾರುವ ವಸ್ತುಗಳನ್ನು ಪೈಲಟ್ಗಳು ನೋಡಿದ್ದಾರೆ. ಇವುಗಳು ಭೂಮಿಯ ಯಾವುದೇ ಟೆಕ್ನಾಲಜಿಗಿಂತ 1000 ಪಟ್ಟು ಅಡ್ವಾನ್ಸ್ ಆಗಿವೆ ಅಂತ ಈ ರಿಪೋರ್ಟ್ಗಳಲ್ಲಿ ಹೇಳಲಾಗ್ತಿದೆ. ಈ ದಾಖಲೆಗಳು ಕೇವಲ ಇತ್ತೀಚಿನದಲ್ಲ, ವರ್ಷಗಳ ಹಿಂದಿನ ರಹಸ್ಯ ಮಾಹಿತಿಗಳನ್ನು ಕೂಡ ಈಗ ಜನರಿಗೆ ಲಭ್ಯವಾಗುವಂತೆ ಮಾಡಲಾಗ್ತಿದೆ. ನಾವೇಕೆ ಈ ವಿಷಯಕ್ಕೆ ತಲೆಕೆಡಿಸಿಕೊಳ್ಬೇಕು? ನೋಡಿ ಫ್ರೆಂಡ್ಸ್, ಇದು ಬರೀ ಒಂದು ಕುತೂಹಲದ ವಿಷಯ ಮಾತ್ರ ಅಲ್ಲ, ಇದು ದೇಶದ ಭದ್ರತೆಗೆ ಸಂಬಂಧಪಟ್ಟಿದ್ದು. ಒಂದು ವೇಳೆ ಈ UFOಗಳು ನಮ್ಮ ವಿಜ್ಞಾನಕ್ಕೂ ನಿಲುಕದ ಯಾವುದೋ ಒಂದು ಬೇರೆ ಗ್ರಹದ ಟೆಕ್ನಾಲಜಿ ಆಗಿದ್ರೆ ನಾವೆಲ್ಲರೂ ಎಷ್ಟು ಅಲರ್ಟ್ ಆಗಿರಬೇಕು ಅನ್ನೋದೇ ಈಗಿರೋ ದೊಡ್ಡ ಪ್ರಶ್ನೆ. ಅಮೆರಿಕ ಸರ್ಕಾರ ಈಗ ಇವುಗಳ ಬಗ್ಗೆ ಹೆಚ್ಚು ಸಂಶೋಧನೆ ಮಾಡೋಕೆ ಒಂದು ಪ್ರತ್ಯೇಕ ವಿಭಾಗವನ್ನೇ ಮಾಡಿದೆ. ಇದುವರೆಗೂ ಇವುಗಳನ್ನ ಕಟ್ಟುಕತೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಈಗ ಅಧಿಕೃತ ದಾಖಲೆಗಳು ಹೊರ ಬರ್ತಾ ಇರೋದು ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋದನ್ನೇ ತೋರಿಸ್ತಾ ಇದೆ. ಸೊ ಫ್ರೆಂಡ್ಸ್, ಅಮೆರಿಕ ಬಿಡುಗಡೆ ಮಾಡಿರೋ ಈ UFO ಅಥವಾ UAP ಫೈಲ್ಗಳ ಬಗ್ಗೆ ನಿಮಗೇನು ಅನಿಸುತ್ತೆ? ನೀವು ಏಲಿಯನ್ಸ್ ಇರೋದು ನಿಜ ಅಂತ ನಂಬ್ತೀರಾ ಅಥವಾ ಇದೆಲ್ಲ ಬರೀ ಭ್ರಮೆನಾ? ಮರ್ಯಾದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಸಿಂಪ್ಲಿ ಎಕ್ಸ್ಪ್ಲೈನ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.